ನ್ಯೂಸ್ ಟುಡೇ ಎಟ್ 5 PM ಗೆ ಸ್ವಾಗತ. ನಾನು ಯಶೋಧ ಪೂಜಾ. ಲೋಕಸಮರ ಗೆಲ್ಲೋದಕ್ಕೆ ಸುಳ್ಳಿನ ಮನೆಯನ್ನ ಕಟ್ತಾ ಇದ್ದಾರಾ ಪ್ರಧಾನಿ ನರೇಂದ್ರ ಮೋದಿ? ಲೋಕಸಮರ ಗೆಲ್ಲಲು ಸುಳ್ಳಿನ ಮನೆಯನ್ನ ಕಟ್ಟೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೊರಟಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕಾಂಗ್ರೆಸ್ ಅನ್ನ ಟೀಕಿಸೋ ಭರದಲ್ಲಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಪ್ರಧಾನಿ ಮೋದಿ? ಎಚ್ಡಿಕೆ ಹೇಳಿಲ್ಲದ ಮಾತನ್ನ ಹೇಳಿದ್ದಾರೆ ಅಂತ ದೇಶದ ಚೌಕಿದಾರ ಹೇಳಿದ್ದಾರಾ? ಕ್ಲರ್ಕ್ ಸಿಎಂ ಎಂದು ತಾವೆಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಎಚ್ಡಿಕೆ ಇದೀಗ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಹೇಳಿಕೆಯನ್ನ ಆಕ್ಷೇಪಿಸಿದ್ದಾರೆ ಎಂದು ಬಹಿರಂಗವಾಗಿ ಎಚ್ಡಿಕೆ ಇದೀಗ ಟೀಕಿಸಿದ್ದಾರೆ. ರೈತರ ಸಾಲ ಮನ್ನಾ ಬಳಿಕ ಮೋದಿ ಎರಡನೇ ಬಾರಿಗೆ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಹೇಳಿಕೆಗಳು ನಮ್ಮ ದೋಸ್ತಿ ಸರ್ಕಾರಕ್ಕೆ ಧಕ್ಕೆ ತರಲ್ಲ, ಸಮ್ಮಿಶ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿಯಾಗಿಯೂ ಕೂಡ ಅಡ್ಡಿಯಾಗೋದಿಲ್ಲ ಅಂತ ಹೇಳಿ ಟ್ವಿಟರ್ ನಲ್ಲಿ ಮೋದಿ ವಿರುದ್ಧ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್. ಲೋಕಸಮರವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿ ಸುಳ್ಳನ್ನ ಹೇಳಿದ್ರ ಅಂತ ಹೇಳಿ. ಎಸ್ ಮಸೂದ್, ನಿಮ್ಮನ್ನ ಮಾತನಾಡಿಸ್ತೀನಿ ನಾನೀಗ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಏನ್ ಮಾತನಾಡಿದ್ರು ಬನ್ನಿ ಮತ್ತೊಮ್ಮೆ ಕೇಳೋಣ. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ದೇವೇಗೌಡರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬೇರೆ ಬೇರೆ ಸಂದರ್ಭದಲ್ಲಿ ಏನು ನಡೆದಿದೆ ಅಂತೂ ಹೇಳ್ಬಿಡ್ವೆ. ಅದೀಗ ಯಾಕೆ ಹೇಳಕ್ಕೆ ಹೋದ ನಾನು? ಬಿಜೆಪಿ ಸಂಬಂಧ ಮಾಡ್ಕೊಂಡಾಗ 3 ತಿಂಗಳಿಗೆ ಏನಾಯಿತು ಇಲ್ಲ ಬೇಡ. ಯಾರ ಬಗ್ಗೆ ಯಾರೋ ಲಘುವಾಗಿ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್. ಯಾರ ಬಗ್ಗೆನೂ ನಾವು ಯಾವಾಗಲೂ ಲಘುವಾಗಿ ಮಾತಾಡೋ ಅಭ್ಯಾಸ ನನಗಂತೂ ಇಲ್ಲ. ಅದರ ಅಡ್ವಾಂಟೇಜು ನನಗೆ ಬೇಕಾಗಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಏನು ನಡೆದ ಎಸ್, ಇದಾದ ನಂತರದಲ್ಲೇ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡೋಣ.
ಹೇಳ್ತಾರೆ ಯಾರ ಬಗ್ಗೆಯೂ ಕೂಡ ಯಾರು ಲಘುವಾಗಿ ಮಾತನಾಡಬಾರದು ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಮಾತನಾಡಿದ್ದಾರೆ. ನಮ್ಮ ಹುಸಾಬರಿ ಮೋದಿಗೆ ಯಾಕೆ, ಅವರು ಯಾರು ಇದನ್ನ ಹೇಳೋದಕ್ಕೆ, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಮೋದಿ ಇದ್ದಾರಾ ಅಂತ ಹೇಳಿ ಇದೀಗ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ನಮಗೂ ಜೆಡಿಎಸ್ಗೂ ಸಂಬಂಧಪಟ್ಟಂತ ವಿಚಾರ. ಮೋದಿ ಅವ್ರಿಗೆ ಏನ್ ಸಂಬಂಧ? ಅದು ಯಾರು ಅವ್ರು ಯಾರು ಹೇಳಕ್ಕೆ? ಅಲಯನ್ಸ್ ಇರೋದು ನಮಗೂ ಇವ್ರಿಗೂ. ಮೋದಿ ಅಲಯನ್ಸ್ ನಲ್ಲಿ ಇದಾರ? ರಾಜಕೀಯವಾಗಿ ಹೇಳಿದಾರ ನಡಿಯಪ್ಪ. ರಾಜಕೀಯವಾಗಿ ಮೋದಿ ಅವ್ರಿಗೆ ಏನ್ ಗೊತ್ತಿಲ್ಲ ಪಾಪ, ಅವ್ರಿಗೆ ಏನ್ ಗೊತ್ತಿಲ್ಲ. ಮೋದಿಗೆ ಏನ್ ಗೊತ್ತು? ಇಟ್ ಡಸ್ ನೋ ಎನಿಥಿಂಗ್. ಕೊಲಿಷನ್ ಗೌರ್ಮೆಂಟ್ ಇರೋದು ಇಟ್ ಇಸ್ ಬಿಟ್ವೀನ್ ಜೆಡಿಎಸ್ ಅಂಡ್ ಕಾಂಗ್ರೆಸ್. ಅವ್ರಿಗೇನು ಕೆಲಸ ಕಸಬೇನು? ಅವ್ರದ್ದೇನು ಇದು ಎತ್ಕಟ್ಟಕ್ಕೆ ಜೆಡಿಎಸ್ನವ್ರು ನಮ್ಮ ಮೇಲೆ? ಅದು ನಮಗೂ ಜೆಡಿಎಸ್ಗೂ ಸಂಬಂಧಪಟ್ಟಂತ ವಿಚಾರ. ಮೋದಿ ಅವ್ರಿಗೆ ಏನ್ ಸಂಬಂಧ? ಅದು ಯಾರು ಅವ್ರು ಯಾರು ಹೇಳಕ್ಕೆ? ಅಲಯನ್ಸ್ ಇರೋದು ನಮಗೂ ಇವ್ರಿಗೂ. ಮೋದಿ ಅಲಯನ್ಸ್ ನಲ್ಲಿ ಇದಾರ? ರಾಜಕೀಯವಾಗಿ ಹೇಳಿದಾರ ನಡಿಯಪ್ಪ. ರಾಜಕೀಯವಾಗಿ ಮೋದಿ ಅವ್ರಿಗೆ ಏನ್ ಗೊತ್ತಿಲ್ಲ ಪಾಪ, ಅವ್ರಿಗೆ ಏನ್ ಗೊತ್ತಿಲ್ಲ. ಮೋದಿಗೆ ಏನ್ ಗೊತ್ತು? ಇಟ್ ಡಸ್ ನೋ ಎನಿಥಿಂಗ್. ಸಿದ್ದರಾಮಯ್ಯ ಆಯಿತು, ಇದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಾಲು ಸಾಲು ಪ್ರತಿಕ್ರಿಯೆಗಳು ಬರ್ತಾನೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕ್ಲರ್ಕ್ ಸಿಎಂ ಎಂಬ ಮೋದಿ ಹೇಳಿಕೆಗೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಬೇಕು, ಅವರ ಘನತೆಗೆ ತಕ್ಕಂತೆ ಅವರು ನಡೆದುಕೊಳ್ಳುವುದು ಸೂಕ್ತ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎನ್ಡಿಎ ಯಾವುದು, ಅದು ಕೂಡ ಘಟಬಂಧನ್ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಯಾರು ಕೇಳೋರು ಇಲ್ಲ, ಇಲ್ಲಿ ಮೋದಿ ಅವರು ಬಿಜೆಪಿಗರ ಮಾತನ್ನೇ ಕೇಳೋದಿಲ್ಲ, ಇನ್ನು ಅವರ ಮಾತನ್ನ ನಾವ್ ಯಾಕೆ ಕೇಳಬೇಕು ಅಂತ ಹೇಳಿ ಇಲ್ಲಿ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಇಲ್ಲಂತೂ ಭಿನ್ನಾಭಿಪ್ರಾಯಗಳ ಸಹಜ. ಮತ್ತೇನೇ ವ್ಯತ್ಯಾಸ ಇದ್ರೂ ನಾವು ಸರಿಪಡಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ. ಮತ್ತು ನಮ್ಮ ಎಲ್ಲ ಎರಡೂ ಪಕ್ಷದ ಮುಖಂಡರು ಅದನ್ನು ಸರಿಪಡಿಸ್ಕೊಳ್ತಾರೆ. ಆದರೆ ಅವರು ಪಾರ್ಟಿಯಲ್ಲಿ ಯಾರಿಗೆ ಕೇಳೋದು ಇಲ್ಲ, ಯಾರ ಮಾತು ಹೇಳೋದು ಇಲ್ಲ. ಅಲ್ಲಿ ಕ್ಯಾಬಿನೆಟ್ನಾಗ ಸಹಿತ ಚರ್ಚೆನೂ ಆಗೋದಿಲ್ಲ. ಇವ್ರು ಏನು ಹೇಳ್ತಾರೋ ಅಷ್ಟೇ. ಮತ್ತು ಇಂಥವ್ರ ಬಾಯಿಂದ ಇಂಥವ್ರು ಅಡ್ವೈಸನ್ನ ನಾವು ತಗೊಳ್ತೇವೆ. ಅವ್ರ ಜನರಿಗೆ ಅವರು ಮಾತಾಡ್ಕೊಡೋದಿಲ್ಲ. ಅವ್ರು ಮಾತಾಡ್ಕೊಂಡೇ ಎದ್ದು ಹೋಗ್ತಾರೆ. ಅವ್ರ ಪಾರ್ಟಿಯಲ್ಲಿ ಕ್ಯಾಬಿನೆಟ್ನಾಗ ಚರ್ಚೆ ಆಗೋದಿಲ್ಲ. ಸೊ ಅವ್ರ ಬಳಿ ಇರ್ತಕ್ಕಂಥ ಮಂತ್ರಿಮಂಡಲದ ಎಲ್ಲ ಕ್ಲರ್ಕ್ರಿಂದ ಕೂಡಿರ್ತಕ್ಕಂಥ ಎಸ್ ಮಸೂದ್, ಎಲ್ಲವನ್ನು ಕೂಡ ಗಮನಿಸ್ತಾ ಇದೀವಿ. ಸಾಲು ಸಾಲು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಲ್ಲರೂ ಕೂಡ ಕೋಪಗೊಂಡಿದ್ದಾರೆ ಈ ಹೇಳಿಕೆಗೆ. ಏನ್ ಹೇಳ್ತೀರಾ ಅಂತ ಹೇಳಿ, ಸುಳ್ಳಿನ ಮನೆಯನ್ನ ಕಟ್ಟೋದಕ್ಕೆ ಹೊರಟಿದ್ದಾರಾ ಮೋದಿ ಇಲ್ಲಿ? ಯಶೋಧ, ಪ್ರಧಾನಿ ಮೋದಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ, ಆ ಹೇಳಿಕೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಹಲವು ನಾಯಕರು ಈಗಾಗಲೇ ಅದನ್ನ ಅವರ ಹೇಳಿಕೆಯನ್ನ ಖಂಡಿಸಿ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ಏನ್ ಪ್ರಧಾನಿಯವರು ಹೇಳಿದ್ದಾರೆ ಆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನ್ ಜೆಡಿಎಲ್ಪಿ ಸಭೆ ನಡೀತು, ಆ ಸಭೆಯಲ್ಲಿ ನಾನು ಈ ತರ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ, ಪ್ರಧಾನಿಯವರು ತಮ್ಮ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಲ್ಪಿ ಸಭೆಯಲ್ಲಿ ತಮ್ಮನ್ನ ಕಾಂಗ್ರೆಸ್ನವರು ಗುಮಾಸ್ತನ ರೀತಿ ನಡೆಸ್ಕೊತಿದ್ದಾರೆ ಅಂತ ಒಂದ್ ರೀತಿ ನೋವು ಹೇಳ್ಕೊಂಡಿದ್ದಾರೆ ಅನ್ನುವಂತ ಉಲ್ಲೇಖವನ್ನ ಪ್ರಧಾನಿಯವರು ಮಾಡಿದ್ರು. ಆತರ ನಾನು ಹೇಳೇ ಇಲ್ಲ ಅಂತ ಟ್ವೀಟ್ ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಪ್ರಧಾನಿಯವರು ಸಾಲ ಮನ್ನಾ ವಿಚಾರದಲ್ಲೂ ಕೂಡ ಇತ್ತೀಚೆಗೆ ಈ ತರ ತಪ್ಪು ಮಾಹಿತಿ ಇರುವಂತಹ ಹೇಳಿಕೆ ಕೊಟ್ಟಿದ್ರು. ಕೇವಲ 800 ಜನ ರೈತರಿಗೆ ಮಾತ್ರ ಸಾಲ ಮನ್ನಾ ಮಾಡಿದೆ ಕರ್ನಾಟಕ ಸರ್ಕಾರ ಅನ್ನುವಂತಹ ತಪ್ಪು ಹೇಳಿಕೆ ಕೊಟ್ಟಿದ್ರು. ಅದೇ ತರದ ತಪ್ಪನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಮತ್ತೊಮ್ಮೆ ಅವರು ತಪ್ಪು ಹೇಳಿಕೆಯನ್ನ, ತಪ್ಪು ಮಾಹಿತಿಯನ್ನ ತಮ್ಮ ಹೇಳಿಕೆ ಮುಖಾಂತರ ಕೊಟ್ಟಿದ್ದಾರೆ. ಪ್ರಧಾನಿಯವರ ಇಂಥ ಹೇಳಿಕೆಗಳು ನಮ್ಮನ್ನ ಅಧೈರ್ಯಗೊಳಿಸೋದಿಲ್ಲ. ನಮ್ಮ ಸಮ್ಮಿಶ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ ಪ್ರಧಾನಿಯವರ ಇಂಥ
ಹೇಳಿಕೆಗಳು ಅಡ್ಡಿ ಹಾಕೋದಿಲ್ಲ, ತಡೆ ಹಾಕೋದಿಲ್ಲ ಅನ್ನುವಂತಹ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಪ್ರಧಾನಿಯವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಶ್ವರ್ ಖಂಡ್ರೆ ಅವರು, ಇವರು ಕೂಡ ಮತ್ತೆ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಪ್ರಧಾನಿಯವರ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಮಸೂದ್. ಇಲ್ಲಿ ಮುಖ್ಯವಾಗಿ ಮೋದಿ ಅವರು ಯಾವುದೇ ದಾಖಲೆಗಳಿಲ್ಲದೆ ಮಾತನಾಡಿದ್ದಾರೆ ಅನ್ನೋ ಆರೋಪ ಕೂಡ ಅವ್ರ ಮೇಲೆ ಇದೆ. ಇದೀಗ ಬಿಜೆಪಿ ಮುಖಂಡರಾದಂತಹ ಗೋ ಮಧುಸೂದನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಇಲ್ಲಿ ಕಾಂಗ್ರೆಸ್ ಅನ್ನ ಟೀಕಿಸೋ ಭರದಲ್ಲಿ ಪ್ರಧಾನಿ ಮೋದಿ ಸುಳ್ಳನ್ನ ಹೇಳಿದ್ರ ಅನ್ನೋ ಪ್ರಶ್ನೆ. ಮೇಡಮ್, ಇದು ಸುಳ್ಳು ಹೇಳುವಂತ ಪ್ರಶ್ನೆ ಅಲ್ಲ. ಇದನ್ನ ಅನೇಕ ಬಾರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರು ಒಂದ್ಸರಿ ನಾನು ಮುಖ್ಯಮಂತ್ರಿ ಆಗೋದು ಬದಲು ಕರ್ಕಾಗಿದ್ರೆ ಚೆನ್ನಾಗಿರೋದು ಅಂತ ಮಾತನ್ನು ಹೇಳಿದ್ದಾರೆ. ನೀವು ಅದನ್ನ ದಯವಿಟ್ಟು ಯಾವಾಗ ಹೇಳಿದ್ರು ಏನು ಅಂತ ಅನ್ನೋದನ್ನ ವಿಜುವಲ್ಸ್ ನ ತೆಗಿಬೇಕು. ನಿಮ್ಮ ಹತ್ರ ಇದೆ, ಐ ಹ್ಯಾವ್ ಸೀನ್ ಇಟ್ ಇನ್ ಯುವರ್ ಟಿವಿ. ಆದ್ರೆ ಇಲ್ಲಿ ಬಂದಿರುವಂತದ್ದು ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಅದನ್ನ ಕುಮಾರಸ್ವಾಮಿನ ಕರ್ಕಂತ ಹೇಳಿದ್ರು ಅಂತ ಅಲ್ಲ ಅರ್ಥ. ಅವ್ರು ಹೇಳಿದ್ದೇನಂತಂದ್ರೆ ಈ ಸಮ್ಮಿಶ್ರ ಸರ್ಕಾರಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಅಧಿಕಾರಕ್ಕೆ ಬಂದು ಇನ್ನು ಕೇವಲ 6-7 ತಿಂಗಳಾಗಿಲ್ಲ, ಆಗ್ಲೇ ಮುಖ್ಯಮಂತ್ರಿ ನಾನು ಕರ್ಕಾಗಿ ಹೋಗ್ಬಿಟ್ಟಿದೀನಿ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಪರಸ್ಪರ ವೈರುಧ್ಯಗಳಿದ್ದಾವೆ, ಒಬ್ರು ಬತ್ತು ಒಬ್ರು ಕೇಳಲ್ಲ, ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಮುಖ್ಯಮಂತ್ರಿ ಹತಾಶನಾಗ್ತಾ ಇದ್ದಾನೆ, ಮುಖ್ಯಮಂತ್ರಿ ದುಃಖಿ ಆಗ್ತಾ ಇದ್ದಾನೆ. ಅಂದ್ರೆ ಇವ್ರು ನಾಳೆ ಇಂತಹ ಒಂದು ಚಿಕ್ಕ ರಾಜ್ಯದಲ್ಲೇ ಇಟ್ಕೊಂಡು ಇವ್ರ ಕೈನಲ್ಲಿ ಎರಡೇ ಪಕ್ಷ ಇಟ್ಕೊಂಡು ಇವ್ರ ಕೈನಲ್ಲಿ ಮಾಡಕ್ಕಾಗಲ್ಲ ಅಂತಂದ್ರೆ ಇನ್ನ ಇವರು ಘಟಬಂಧನ್ ನಡೆಸ್ಕೊಂಡು ದೇಶ ನಡೆಸ್ತಾರಾ ಅಂತನ್ನುವಂತ ಹಿನ್ನೆಲೆಯಲ್ಲಿ ಹೇಳಿರುವಂತದ್ದು. ಅದನ್ನ ಕುಮಾರಸ್ವಾಮಿಗೆ ಅವಮಾನ ಮಾಡ್ಬೇಕು, ಕುಮಾರಸ್ವಾಮಿ ಕ್ಲರ್ಕು, ಕುಮಾರಸ್ವಾಮಿ ಪ್ಯೂನ್ ಅಂತ ಅಲ್ಲ. ಅದು ನೋಡೋಕೆ ಕುಮಾರಸ್ವಾಮಿ ಇನ್ನು ಕೆಟ್ಟದಾಗ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಬಿಜೆಪಿ ಮುಖಂಡರುಗಳ ಮಾತನ್ನೇ ಮೋದಿ ಕೇಳೋದಿಲ್ಲ. ಇಷ್ಟರವರೆಗೆ ನಾನು ಅಂತಿದ್ದವರು ಇವತ್ತು ಭಾಷಣದ ಉದ್ದಕ್ಕೂ ಕೂಡ ನಾವು ಅಂತ ಹೇಳಿದ್ರು. ಯಾಕೆ ಅವ್ರಿಗೆ ಭಯ ಶುರುವಾಗಿದ್ಯಾ ಹೇಗೆ ಅಂತ ಹೇಳಿ? ಇಲ್ಲ, ನರೇಂದ್ರ ಮೋದಿ ಅವರಿಗೆ ಭಯ ಪ್ರಶ್ನೆನೇ ಇಲ್ಲ ರೀ. ಯಾಕೆ ಬಹಳ ದೊಡ್ಡ ಸಂಗತಿ ಇವರೆಲ್ಲ ಹೇಳ್ತಾ ಇರೋದೇನಂತ ಪಂಚರಾಜ್ಯಗಳ ಚುನಾವಣೆ ಅಂತ. ಪಂಚರಾಜ್ಯಗಳ ಚುನಾವಣೆ ಪೈಕಿ 2 ರಾಜ್ಯದಲ್ಲಿ ನಾವ್ ಇರ್ಲೇ ಇರಲಿಲ್ಲ. ಓಕೆ ಸರ್, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಯಾಗಿದೆ. ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದೆ. ಒಂದು ಪಕ್ಷ, ಯಾವ ಪಕ್ಷ ಅದು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಆ ಪಕ್ಷದ ಬಗ್ಗೆ ಅನಾವರಣ ಮಾಡ್ತೀವಿ ಮಾಹಿತಿಯನ್ನ. ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಯೊಂದು ಸದ್ಯ ಆಗಿದೆ, ಶುರುವಾಗಿದೆ. ರೆಸಾರ್ಟ್ ಪಾಲಿಟಿಕ್ಸ್ ಯಾವುದು ಇದು ಅನ್ನೋ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನ ಕೊಡ್ತೀವಿ. ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿರೋದು ಯಾವ ಪಕ್ಷದವರು ಗೊತ್ತಾ? ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾವ ಪಕ್ಷದವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಇದು ಪಬ್ಲಿಕ್ ಟಿವಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಭವನ ಖಾಲಿ ಮಾಡುವಂತೆ ಬಿಜೆಪಿ ಶಾಸಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕರ ವಾಸ್ತವ್ಯ ಇರುತ್ತೆ. ಭಾನುವಾರ ಸೋಮವಾರ ದೆಹಲಿಯಲ್ಲೇ ಇರುವಂತೆ ಇದೀಗ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಕರ್ನಾಟಕ ಭವನದಲ್ಲಿ ಇರುವಂತಹ ಎಲ್ಲಾ ಶಾಸಕರನ್ನು ಕೂಡ ಒಂದೇ ಕಡೆ ಇರುವಂತೆ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಖಾಸಗಿ ಹೋಟೆಲ್ನ ಬುಕ್ ಅನ್ನ ಕೂಡ ಮಾಡಿದ್ದಾರೆ. ದೆಹಲಿಯ 5 ಸ್ಟಾರ್ ಹೋಟೆಲ್ ನಲ್ಲಿ ಇದೀಗ 104 ಶಾಸಕರಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಾಳೆ ಮತ್ತು ನಾಡಿದ್ದು ಸಹ ಅಲ್ಲೇ ವಾಸ್ತವ್ಯವನ್ನ ಹೂಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಇದೀಗ ಬಿಎಸ್ವೈ ಒಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ದೋಸ್ತಿ ಸರ್ಕಾರಕ್ಕೆ ಕುತ್ತು ಬರುತ್ತಾ, ಕಂಟಕ ಎದುರಾಗುತ್ತಾ? ಹಾಗಾದ್ರೆ ಯಾತಕ್ಕೋಸ್ಕರ ಈ ರೀತಿ ಏಕಾಏಕಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇರುವಂತದ್ದು. ರೆಸಾರ್ಟ್ ಪಾಲಿಟಿಕ್ಸ್ ಗೆ ಹೋಗ್ತಾ ಇರೋದು ಯಾರ್ಯಾರು ಗೊತ್ತಾ? ರೆಸಾರ್ಟ್ ಪಾಲಿಟಿಕ್ಸ್ ಗೆ ಬಿಜೆಪಿ ಇದೀಗ ಮುಂದಾಗಿದೆ. ಕರ್ನಾಟಕ ಭವನದಲ್ಲಿದ್ದಂತ ಬಿಜೆಪಿಯ ಎಲ್ಲಾ ಶಾಸಕರನ್ನ ಏಕಾಏಕಿ ಖಾಲಿ ಮಾಡೋದಕ್ಕೆ ಹೈಕಮಾಂಡ್ ಯಾಕೆ ಮಾಡಿರುವಂತದ್ದು?
ಎಸ್, ಡಜನ್ ಆಪರೇಷನ್ ಮುಗಿಯೋವರೆಗೂ ಕೂಡ ಈ ಶಾಸಕರಿಗೆ ಮುಕ್ತಿ ಇಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್, ಏಕಾಏಕಿ ಈ ರೀತಿಯ ಬದಲಾವಣೆ ಯಾಕೆ ಅಂತ ಹೇಳಿ. ಒಂದು ಕಡೆ ದೆಹಲಿಯಲ್ಲಿ ನಡೆತಕ್ಕಂತ ಬೆಳವಣಿಗೆಗಳ ಬಗ್ಗೆ ಯಾರೊಬ್ಬರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಕೂಡ ಇಲ್ಲ, ಇಲ್ಲಿ ಶಾಸಕರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲವಾಗಿದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಮತ್ತೆ ನಾಡಿದ್ದು ಅಂದ್ರೆ ಭಾನುವಾರ ಮತ್ತೆ ಸೋಮವಾರ ದೆಹಲಿಯಲ್ಲಿ ಇರಬೇಕು ಅಂತ ಈಗಾಗಲೇ ಶಾಸಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ವಿಪ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಎಲ್ಲಾ ಬಿಜೆಪಿ ಶಾಸಕರು ಕೂಡ ಈಗಾಗಲೇ ಮೆಸೇಜ್ ಅನ್ನು ಕೂಡ ರವಾನೆ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು 2 ದಿನಗಳ ಕಾಲ ಭಾನುವಾರ ಮತ್ತೆ ಸೋಮವಾರ ದೆಹಲಿಯಲ್ಲೇ ಇರಬೇಕು ಅಂತ ಕೂಡ ಈಗಾಗಲೇ ಅವರು ಆ ಒಂದು ಮೆಸೇಜ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ಭವನದಲ್ಲಿ ಬಹಳಷ್ಟು ಜನ ಬಿಜೆಪಿಯ ಶಾಸಕರು ಕೂಡ ಉಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಇವತ್ತು ಅಲ್ಲಿ ಆಲ್ಟ್ ಮಾಡಿ ನಾಳೆ ಒಂದು ಖಾಸಗಿ ಹೋಟೆಲ್ಗೆ ತೆರಳುವಂತೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಕೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲಾ ಶಾಸಕರು ಕೂಡ ನಾಳೆ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ರೆಕ್ಕೆ ಪುಕ್ಕೆಗಳು ಬಂದಿದೆ. ಅಂದ್ರೆ ಆಪರೇಷನ್ ಅಥವಾ ಬೇರೆ ಪಕ್ಷದ ಚಟುವಟಿಕೆಗಳಿಗೆ ಏನ್ ಮಾಡ್ತಾ ಇದಾರ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲಾ ರೀತಿಯ ಬೆಳವಣಿಗೆಗಳಿಂದಾಗಿ ದೆಹಲಿ ರಾಜ್ಯ ರಾಜಕಾರಣದ ಬಗ್ಗೆ ಚಟುವಟಿಕೆಗಳು ಗರಿಗೆದರಿಗೆ ಅಂತ ಕೂಡ ಹೇಳ್ಬಹುದಾಗಿದೆ. ದೋಸ್ತಿ ಸರ್ಕಾರದ ಮೇಲೆ ಏನಾದ್ರೂ ಎಫೆಕ್ಟ್ ಇದೆಯಾ ಇವರ ಈ ರಣತಂತ್ರದಿಂದ? ಅದ್ರ ಬಗ್ಗೆ ಯಾರೊಬ್ರು ಕೂಡ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲವಂತಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ದೋಸ್ತಿ ಸರ್ಕಾರದ ಬಗ್ಗೆ ಏನಾಗುತ್ತೆ ಏನನ್ನು ಕೂಡ ಬಿಜೆಪಿ ಶಾಸಕರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ರವೀಶ್, ಈ ಒಂದು ಆಪರೇಷನ್ ಯಾವಾಗ ಕಂಪ್ಲೀಟ್ ಆಗಬಹುದು, ಶಾಸಕರಿಗೆ ಯಾವಾಗ ಮುಕ್ತಿ ಸಿಗಬಹುದು ಅಂತ? ಇದೇ ವಿಚಾರವನ್ನು ಕೂಡ ಬಿಜೆಪಿ ಶಾಸಕರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಆ ಪ್ರಧಾನಿ ಮೋದಿ ಅವರ ಜೊತೆ ಸಂವಾದ ಏನಿರುತ್ತೆ, ಅಮಿತ್ ಶಾ ಅವರು ಏನ್ ಹೇಳ್ತಾರೆ, ಏನ್ ಚಟುವಟಿಕೆಗಳು, ಅದ್ರ ಬಗ್ಗೆ ಕೂಡ ಸ್ವತಃ ಬಿಜೆಪಿ ಶಾಸಕರಿಗೆ ಕೂಡ ಮಾಹಿತಿ ಇಲ್ಲವಾಗಿದೆ. ಹಾಗಾಗಿ ಇದು ಯಾವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ನಾಳೆ ಎಲ್ಲದಕ್ಕೂ ಕೂಡ ಸ್ಪಷ್ಟವಾದ ಉತ್ತರ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಶೋಧ, ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಏನ್ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆಯಪ್ಪ? ಖಂಡಿತವಾಗಿಯೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಭದ್ರತೆ ಆಗೋದು ಈ ಬಗ್ಗೆ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಬಹಳಷ್ಟು ಶಾಸಕರಿಗೆ ಅದೇ ಕುತೂಹಲ ಇದೆ. ಅಂದ್ರೆ ಇದ್ರ ಬಗ್ಗೆ ಅಮಿತ್ ಶಾ ಅವರು ಏನಾದ್ರು ಹೇಳ್ತಾರಾ, ಯಾವ್ದಾದ್ರು ಮುನ್ಸೂಚನೆಯನ್ನು ಕೊಡ್ತಾರ ಅನ್ನೋ ಕುತೂಹಲವೂ ಕೂಡ ಬಿಜೆಪಿ ಶಾಸಕಗಳು ಕೂಡ ಇದೆ. ಹಾಗಾಗಿ ಆ ಕುತೂಹಲ ಎಷ್ಟರ ಮಟ್ಟಿಗೆ ಅಮಿತ್ ಶಾ ಅವರು ಆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತಾರೆ ಅಥವಾ ಆ ಕುತೂಹಲನ ಯಾವ ರೀತಿ ಅವರು ಹೇಳ್ತಾರೆ ನಾಳೆ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಇರ್ತಕ್ಕಂತ ಬಿಜೆಪಿ ಶಾಸಕರುಗಳು ಕೂಡ ನಾಳಿನ ಸಭೆ ಸಾಕಷ್ಟು ಮಹತ್ವದ್ದಾಗಿದೆ ಮತ್ತೆ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದಾಗಿದೆ. ಯಶೋಧ, ಹಾಗಾದ್ರೆ ಇಲ್ಲಿಯವರೆಗೂ ಕೂಡ ಯಾವೊಬ್ಬ ಬಿಜೆಪಿ ಶಾಸಕನಿಗೂ ಕೂಡ ಅಲ್ಲಿ ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಖಂಡಿತವಾಗಿ ಕೂಡ ನಾಯಕರನ್ನ ಬಿಟ್ರೆ ಎರಡನೇ ಸಾಲಿನ ನಾಯಕರು ಮತ್ತೆ ಆ ಒಂದು ಶಾಸಕರುಗಳಿಗೆ ಒಟ್ಟಾರೆಯಾಗಿ ಸಭೆಯ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ತಯಾರಿ ನಡೆಸೋದಕ್ಕೋಸ್ಕರ ಈ ಒಂದು ಎಲ್ಲರನ್ನು ಕೂಡ ಕರೆದಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಸರ್ಕಾರದ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳು ನಡೀತಾ ಇದೆ ಸರ್ಕಾರದ ವಿಚಾರದಲ್ಲಿ, ಅದಕ್ಕೆ ಕರೆದಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಕೆಲ ಶಾಸಕರು ಕೂಡ ಹೇಳ್ತಾರೆ. ಹಾಗಾಗಿ ಮೇಲ್ಮಟ್ಟದ ನಾಯಕರುಗಳು ಬಿಟ್ರೆ ಶಾಸಕರುಗಳು ಯಾರೊಬ್ರು ಕೂಡ ಏನಾಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾಳಿನ ಸಭೆಯಲ್ಲಿ ಅಮಿತ್ ಶಾ ಅವರ ಸೂಚನೆ ಏನು, ಯಾವ ರೀತಿ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ರವೀಶ್, ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ಒಂದು ಸಮರಕ್ಕೆ ರೆಡಿ ಆಗ್ತಾ ಇರೋದಕ್ಕೆ ಚರ್ಚೆ ಆಗಿರ್ಬೋದು, ಸಭೆ ಆಗಿರ್ಬೋದು ಅಂತ, ಮತ್ತೊಂದು ಕರ್ನಾಟಕದಲ್ಲಿ ದೋಸ್ತಿ ಸರ್ಕಾರವನ್ನ ಬೀಳಿಸಿ ಏನಾದ್ರು ಇವರೇ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ರಣತಂತ್ರವನ್ನ ಮಾಡ್ತಾ ಇದ್ದಾರಾ ಅಂತ, ಎರಡಲ್ಲಿ ಯಾವುದೋ ಒಂದು ಆಗ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಲೋಕಸಭಾ ಚುನಾವಣಾ ಸ್ಟ್ರಾಟಜಿಯನ್ನ ಬಿಜೆಪಿ ಬಹಳ ಗಂಭೀರವಾಗಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು, ಸಂಸದರು ಮತ್ತೆ ಪರಿಷತ್ ಸದಸ್ಯರಿಗೂ ಕೂಡ ಆ ಒಂದು ಸೂಚನೆಯನ್ನು ಕೊಡೋದ್ರ ಬಗ್ಗೆ, ರಣತಂತ್ರಗಳನ್ನ ರೂಪಿಸೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಈ ನಡುವೆ ಬೇರೆ ಬೇರೆ ರೀತಿಯ ಸಮ್ಮಿಶ್ರ ಸರ್ಕಾರದಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳ ಕಾರ್ಯಚಟುವಟಿಕೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಹೈಕಮಾಂಡ್. ಹಾಗಾಗಿ ಅದ್ರ ಬಗ್ಗೆ ಯಾವ ರೀತಿ ಒಂದು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕಂತೂ ಯಾವೊಬ್ಬ ಬಿಜೆಪಿ ಶಾಸಕರು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ. ಹಾಗಾಗಿ ನಾಳಿನ ಸಭೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸಭೆ ಆದ ಬಳಿಕ ಅಷ್ಟೇ ಕಾದ್ ನೋಡ್ಬೇಕಾಗಿರುತ್ತೆ. ದೋಸ್ತಿ ಸರ್ಕಾರಕ್ಕೆ ಇದು ಯಾವ ರೀತಿಯಾಗಿ ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು ಅಂತ ಹೇಳಿ, ಯಾವ ರೀತಿ ಅಲರ್ಟ್ ಆಗ್ಬೇಕಾಗುತ್ತೆ ಅಂತ?
ಖಂಡಿತವಾಗಿಯೂ ಕೂಡ, ಯಾಕಂದ್ರೆ ಪದೇ ಪದೇ ಕಳೆದ 6 ತಿಂಗಳಿಂದಲೂ ಕೂಡ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇರಲ್ಲ, ಉರುಳೋಗ್ಬಿಡುತ್ತೆ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿ ನಾಯಕರು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಸಮ್ಮಿಶ್ರ ಸರ್ಕಾರದ ನಾಯಕರು ಕೂಡ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಇದೆಲ್ಲ ಒಂದು ರೀತಿಯಲ್ಲಿ ಹುಲಿ ಬಂತು ಹುಲಿ ಕತೆ ಆಗ್ತಾ ಇದೆ, ಹಾಗಾಗಿ ನಮ್ಮ ಸರ್ಕಾರ ಒಂದು ರೀತಿಯಲ್ಲಿ ಸ್ಥಿರವಾಗಿದೆ, ಯಾವ ರೀತಿಯ ಅಸ್ಥಿರತೆ ಭಯ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಆ ಒಂದು ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಹಾಗಾದ್ರೆ ಈಗಲೂ ಕೂಡ ಇದೇ ರೀತಿ ಎದುರಿಸ್ತಾ ಇದಾರ ಬಿಜೆಪಿನ ಕೆಲ ನಾಯಕರುಗಳು, ಅಥವಾ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಏನಾದ್ರೂ ನಿಜಕ್ಕೂ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ 2-3 ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನ್ ಬದಲಾವಣೆಗಳಾಗಬಹುದು ಅಂತ ಹೇಳಿ ನಾಳೆ ಪ್ರಮುಖವಾಗಿರ್ತಕ್ಕಂಥದ್ದು 10:30ಕ್ಕೆ ಈಗಾಗಲೇ ಜನಪತ್ ರಸ್ತೆ ಇರತಕ್ಕಂತಹ ಗೆಸ್ಟ್ ಹೌಸ್ ನಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಎಲ್ಲ ಬಿಜೆಪಿಯ ಶಾಸಕರು ಕೂಡ 104 ಮಂದಿ ಶಾಸಕರುಗಳು ಕೂಡ, ಜೊತೆಗೆ ಪರಿಷತ್ ಸದಸ್ಯರು, ಸಂಸದರು ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಕೂಡ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದಿನವಿಡೀ ಸಭೆ ನಡೆಯುತ್ತೆ ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ಹೋಗಬಾರ್ದು ಅಂತ. ಹಾಗಾಗಿ ನಾಳಿನ ಸಭೆಯಲ್ಲಿ ಏನೆಲ್ಲ ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರವೀಶ್. ರೈತರೊಬ್ಬರು ಬಹಿರಂಗ ಕಾರ್ಯಕ್ರಮದಲ್ಲಿ ಸಚಿವರೊಬ್ಬರನ್ನ ತರಾಟೆಗೆ ತೆಗೆದುಕೊಂಡ ಒಂದು ಘಟನೆ ಕೂಡ ಇವತ್ತು ನಡೆದಿರುವಂತದ್ದು. ಸಚಿವ ಎಂಸಿ ಮನಗೂಳಿಯವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಇಲ್ಲಿನ ಎಸ್ಎಸ್ ಹೈಸ್ಕೂಲ್ ಮೈದಾನದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಸಚಿವ ಎಂಸಿ ಮನಗೂಳಿ ಭಾಷಣ ಮುಕ್ತಾಯದ ವೇಳೆ ಯಾವ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಮೇವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ನಾಗಠಾಣ ರೈತ ನಿಂಗಪ್ಪ ಸಚಿವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ನೀವು ಹೀಗೆ ಹೇಳ್ತಾ ಇರಿ, ರೈತರು ಸತ್ತು ಹೋಗ್ತಾರೆ ಅಂತ ರೈತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಚಿವ ಮನಗೂಳಿ ತಬ್ಬಿಬ್ಬಾದ್ರು. ನಂತರ ಮಾತನಾಡಿದ ಮನಗೂಳಿ, 3 ದಿನಗಳ ಹಿಂದೆ ಸಚಿವ ಸಂಪುಟ ಉಪಸಮಿತಿ ಬರ ಅಧ್ಯಯನವನ್ನ ನಡೆಸಿದ್ದೇವೆ, ಮೇವು ಒದಗಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ರೈತರನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಸಾವಯವ ಹಾಗೂ ಸಿರಿಧಾನ್ಯ ಪೂರ್ವಭಾವಿಯಾಗಿ ಅಖಿಲ ಭಾರತ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಲ್ಲಿ 18 ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಒಂದು ವಾಣಿಜ್ಯ ಮೇಳ ನಾವು ಹೇಳ್ತೇವೆ. ಮಿನಿಸ್ಟರ್ ಉತ್ತರ ಕೊಡ್ಬೇಕು. ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲೆಲ್ಲಿ ಕಣಿಸಿ ಇದು ಮಾಡಿದ್ರಿ, ಸ್ಟಾಕ್ ಮಾಡಿದ್ರಿ, ಎಲ್ಲಿ ತಂದು ಮಾಡಿದ್ರಿ, ರೈತರಿಗೆ ಏನ್ ಉಪಕಾರ ಮಾಡಿದ್ರಿ, ಹಿಂಗಾದ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತ ಮಿನಿಸ್ಟರ್ 4 ಮಂದಿ ಸತ್ತೋಗ ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ, ಕುಡಿದು ಯಾಕಾಗಲಿಲ್ಲ, ಉತ್ತರ ಹೇಳು. ಕಣಿಕೆ ಕುಡಿದು ಯಾಕಾಗಲಿಲ್ಲ, ಅದು ಉತ್ತರ ಹೇಳಿ. ಎಲ್ಲ ಹಳ್ಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ಕೊಂಡು ಅದು ಮುಂದೆ ಕಾರ್ಯಕ್ರಮ ಹಾಕಿ. ಚಿತ್ರದುರ್ಗದಲ್ಲಿ ಪೊಲೀಸರ ಮಂತ್ಲಿ ಡ್ಯಾನ್ಸ್ ಆದ ಬಳಿಕ ಇಲ್ಲಿ ಮಹಿಳಾ ಪೇದೆಗಳು ತುಂಬಾನೇ ಕುಂದಿರುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ. ಡಿಆರ್ ಮೈದಾನದಲ್ಲಿ ನಡೆದಂತ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟದ ವೇಳೆ ಹೇ ಹುಡುಗ ಯಾಕಿಂಗ್ ಕಾಡ್ತಿ ಹಾಡಿಗೆ ಸಖತ್ ಸ್ಟೆಪ್ ಅನ್ನ ಮಹಿಳಾ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಯಶೋಧ. ನೆನಪಿರಲಿ, ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ.